ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಶಿಲ್ಪ ಕನ್ನಡ ವ್ಲಾಗ್ಸ್. ನಾನಿವತ್ತು ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ಸೊ ಸಡನ್ನಾಗಿ ಫಿಕ್ಸ್ ಆಗಿತ್ತು, ಅದಕ್ಕೆ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ. ಸೊ ಬಂದವರಿಗೆ ಮರ್ಯಾದೆ ಕೊಡೋಕ್ಕೆ ಅಂದ್ಬಿಟ್ಟು ಪ್ಲೇಟ್ಗಳೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ವಿ. ತುಂಬ ದಿನಗಳಿಂದ ಅನ್ಕೊತಾ ಇದ್ವಿ. ಸೊ ನಮ್ಮ ಅಕ್ಕನ ಮದುವೆ ಯಾವಾಗಾಗುತ್ತೆ ಅಂತ ಆ ಟೈಮ್ ಬಂದೇ ಬಿಡ್ತು. ಸೊ ಎಂಗೇಜ್ಮೆಂಟ್ ಏನೋ ಆಗ್ತಿದೆ, ಮದುವೆನೇ ಇನ್ನೇನು ಹತ್ತಿರದಲ್ಲಿದೆ, ಎಲ್ಲದಕ್ಕೂ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಮದುವೆ ಅಂದ್ರೇ ಒಂದು ಖುಷಿ ಅಲ್ವಾ, ಅದು ನಮ್ಮ ಹತ್ರದ ಮದುವೆ ಅಂದರೆ ತುಂಬಾ ಖುಷಿ. ಅದರಲ್ಲಿ ಓಡಾಡೋ ಮಜಾನೇ ಬೇರೆ. ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮೆಹಂದಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹುಡುಗಿಗೆ ಮೆಹಂದಿ ಹಾಕ್ಕೊಡೋಣ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ನಾನೇ ಬಿಟ್ಟಿರೋದು, ಹುಡುಗಿ ಬಿಟ್ಟಿದ್ದೀನಿ, ಮತ್ತು ಈ ಕಡೆ ರಿಂಗ್ ಬಿಟ್ಟಿದ್ದೀನಿ. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮೆಹಂದಿ ಎಲ್ಲ ಹಾಕ್ಕೊಂಡು ಮಲಗೋ ಅಷ್ಟರಲ್ಲಿ 12:15 ಆಗೋಯ್ತು. ಸೊ ಬೆಳಗ್ಗೆನೇ ಎದ್ದು 5 ಗಂಟೆಗೆ ಕಾಳನ್ನ ನೇಕೋ ಶಾಸ್ತ್ರ ಅಂತ ಮಾಡ್ತಾರಲ್ವ, ಅದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಮನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಅಂದ್ಬಿಟ್ಟು. ಮದುವೆ ಡೇಟು ಕೂಡ ಹತ್ತಿರದಲ್ಲಿದೆ. ಸೊ ಡೇಟ್ ಯಾವಾಗಪ್ಪ ಅಂದರೆ ಫೆಬ್ರವರಿ 18-19ಕ್ಕೆ ನಮ್ಮ ಅಕ್ಕನ ಮದುವೆ. ಸೊ 22, 23ಕ್ಕೆ ನಮ್ಮ ಅಣ್ಣನ ಮದುವೆ. 3 ಡೇಸ್ ಗ್ಯಾಪ್ ಅಷ್ಟೇ. ಸೊ 2 ಮದುವೆನೂ ಕೂಡ ನೋಡಬೇಕು ಹೇಗಾಗುತ್ತೆ ಅಂತ. ಸೊ ಮದುವೆ ವೀಡಿಯೋಸ್ ಎಲ್ಲ ಮುಂದೆ ಹಾಕ್ತೀನಿ. ತುಂಬಾ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿದೆ. ಸೊ 2 ಮದುವೆ ಮಾಡೋದು ಅಂದರೆ ಸುಮ್ಮನೆನಾ? ಮುಂದೆ ಶಾಪಿಂಗ್ ವಿಡಿಯೋ ಎಲ್ಲ ಹಾಕ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ ಕಡೆಗೊಂದು ಈ ಕಡೆಗೊಂದು ಮಡ್ಗಿದ್ದೀಪ ಒದ್ದೆದ ಒಂಚೂರು ಬಳಿರಿ ಚೆನ್ನಾಗಿ ಹಚ್ಚಲಿ ಒದ್ದೆ ಆಗಲಿ. ನೀವು ಇಕ್ಕು ಫಸ್ಟು ಮಧ್ಯ ಕುಂಕುಮ ಆ ಕಡೆ ಈ ಕಡೆ ಅರ್ಶಿನ ತಡಿ ಈ ಬುದ್ಧಿ ಹೊತ್ತಂಗೆ ಇದು ಮಾಡಲಿ. 3 ತಕ್ಕಿತ್ತು ಫಸ್ಟ್ ಅದ್ರ ಮೇಕೆ ಕಾಣಕತ್ತಿ ಮಾಡ್ದವ ವಿಘ್ನೇಶ್ವರ ಮಾಡ್ದು ಅಲ್ಲಿಗೆ ಆಮೇಲೆ ಮಾಡಿದ್ರು ಕೂಡ ತಗ್ಗಿ ಆಮೇಲೆ ಕಟ್ಟಿಗೆ ಅಲ್ಗ ಆದ್ರೆ ಮಾಡಕ್ ಬಿಡಿ. ಅಲ್ಲಿ ತೆಗಿಯತ್ತಿ ಅದ್ರದ್ದು ತುಳಸಿ ಕಟ್ಟೆ ಎಷ್ಟು ಕುಂಕುಮ ಹಾಕೋ ತುಳಸಿ ಉರಿ ಅಷ್ಟು ಉರಿಲಿ. ಆಮೇಲೆ ಬೇಕಾದ್ರೆ ಬಾಟ್ಲಿಗೆ ಮಡ್ಗೋ ಅಲ್ಗೆ ಆಮೇಲೆ ಬಾಕ್ಲಿಗೆ ಮಡಿಕೊಳ್ಳಿ. ತಕೊಳ್ಳಿ ಅದು ಒಳಗೆ ಮಡಗಿ ದೇವ್ರ ಅಲ್ಲಿ ಮಾಡ್ರಿ, ಇಲ್ಲಿ ಬೇಡ ಪಾಪ, ಅಲ್ಲೇ ಇಟ್ಬಿಡಿ ಬಂದ ಕೊಡ್ರಿ ಸಾಕು. 5-9 ತುಂಬಕ್ಕಲ್ವಕ್ಕ? ಏನೇ ಅಲ್ಲಿ ಎಲ್ಲಡ್ಕೆ 9 ತುಂಬಿಕ್ರಿ. 5 ಸಾಕು. ಬಂದರಿಗೆ ಕೊಡಿ. ಆಮೇಲೆ ಬಂದವ್ರಿಗೆ ಎಲ್ಲಡ್ಕೆ ಕೊಟ್ಬಿಟ್ಟು ಕಡ್ಡೆ ಇವು ಕೊಡಿ. ನಮಸ್ಕಾರ ಮಾಡ್ಬಿಟ್ಟು ಅಟ್ಕೊಂಡು ಬಾಳೆಹಣ್ಣು ಎಡೆ ಮಾಡು. ತುಳಸಿಗೆ ಕಾಯೇನು ಬೇಡ, 2 ಬಾಳೆಹಣ್ಣು ತಂದು ಕೊಡಿ, ಎಡೆ ಮಾಡಿ. ಇದು ಮಡ್ದು ತುಂಬುಡಿ ಇವಕ್ಕೆ ತಕೊಳ್ಳಿ. ಈಗ ಒಂದು ತಟ್ಟೆಗೆ ಅವಳು ಬಿಡ್ತಾಳೆ ಅಂತ ತಟ್ಟೆಗೆ ಮಡಿಕೊಳ್ಳಿ. ಕೈಯ ಕುಂಕುಮ ಇಟ್ಕೊಳ್ಳಿ. ಇವಾಗ ನೆಂಟರೆಲ್ಲ ಬಂದರು, ಜ್ಯೂಸ್ ಕುಡಿತಾ ಇದ್ದಾರೆ. सर्वनवतारणीं श्रीक्रोधी नमसमस्त्रं उत्तरायणीं शशिऋतुं माघमासे कृष्णपक्षे षष्ठी तिथिं इति चित्ता नक्षत्रं शुभयोगं शुभकरणं कुंभमासा भुक्ति तेदीं
ಮಂಗಳವಾರ ಅಂದರೆ ಸಂಜೆ 7 ಗಂಟೆ ಗಣಪತಿ ಪೂಜೆ ಸ್ತಂಭ ಮುಹೂರ್ತ ದೇವತಾ ಕಾರ್ಯ ಮತ್ತು ಮಾಘ ಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ ಸ್ವಾತಿ ನಕ್ಷತ್ರ ಶುಭಯೋಗ ಶುಭಕರಣ ಕುಂಭಮಾಸ ಭಕ್ತಿ ತೇದಿ ಬುಧವಾರ ಅಂದರೆ 19/2/2025 ಈ ಶುಭ ದಿವಸ ಬೆಳಗ್ಗೆ 10 ಗಂಟೆಯ ಮೇಲೆ 10:30 ಗಂಟೆ ಒಳಗೆ ಸಲ್ಲುವ ಶುಭ ಮೇಷ ಲಗ್ನ ಮುಹೂರ್ತದಲ್ಲಿ ಪೆರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಕೆಳಗ್ನಲ್ಲಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ವೀರಶೈವ ಗೋತ್ರ ಭುವನಾಥ ಶ್ರೀಮತಿ ಲೇಟ್ ನಾಗಮ್ಮ ಶ್ರೀ ಲೇಟ್ ಆಲಪ್ಪ ನವರಾಮ್ ಮಗಳಾಧ ಶ್ರೀಮತಿ ಲಲಿತಾ ಶ್ರೀ ಸಿದ್ದೇಶ್ ನವರಾಮ್ ಪುತ್ರಿ ಶಿಶು ಹರಿದ್ರ ಕಂಕುಮ ಶೋಭಿತಳಾಧ ಭದ್ರೂ ಕಾಳಮ್ಮ ಸಂಧ್ಯಾ ಎಂಬ ಮದುವೆಗೂ ಪೆರಿಯಾಪಟ್ಟಣ ಹುಣಸೂರು ತಾಲೂಕು ಹನಗೋಡು ಹೋಬಳಿ ಯಮಗುಂಬ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ವೀರಶೈವ ಗೋತ್ರ ಭುವನಾಥ ಶ್ರೀಮತಿ ಲೇಟ್ ಕಮಲಮ್ಮ ಶ್ರೀ ಲೇಟ್ ರಾಜಶೇಖರಪ್ಪ ನವರಾಮ್ ಮಗನಾಥ ಶ್ರೀಮತಿ ಲೇಟ್ ಲತಾ ಶ್ರೀಮತಿ ಮಹಾದೇವಮ್ಮ ಶ್ರೀ ನಟರಾಜ್ ನವರಾಮ್ ಪುತ್ರನಾಥ ಚಿರಾನ್ ಚೇತನ್ ಎಂಬ ವರನಿಗೂ ಇವರ ಮಹೋತ್ಸವವನ್ನು ಕೆಳಗ್ನಳ್ಳಿ ಗ್ರಾಮದಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಲಾಗಿ ವಧುವರರಿಗೆ ಚಂದ್ರ ತಾರಾ ಬಲಯುಕ್ತವಾಗಿ ಲಗ್ನ ನಿಷ್ಪಚಕವಾಗಿ ಪ್ರಶಸ್ತವಾಗಿರುತ್ತದೆ. ದೇವತಾ ಕಾರ್ಯ 18/2/2025 ಮಂಗಳವಾರ, ವಿವಾಹ 19/2/2025 ಬುಧವಾರ, ಸಮಯ 10 ರಿಂದ 10:30 ಗಂಟೆ ಒಳಗೆ, ಲಗ್ನ ಮೇಷ, ಆದಿತ್ಯಾದಿ ನವಗ್ರಹ ಪ್ರಸಿದ್ಧಂತ ಸಮಸ್ತ ಸಮಂಗಳಂತೆ ಭವಂತ. ಕೆಲವರು ಕನ್ಯಾ ಪುತ್ರಾರ್ಥಂ ಸ್ವೀಕೃತ ವಧವಲೋಕ ನಿಶ್ಚಿತೋ ಸುಖಿ ಭವ ನಿಮ್ಮ ವರನನ್ನು ನಮ್ಮ ಸುಗ್ರಹಕ್ಕೆ ಕರೆದು ತಂದು ವಿವಾಹವನ್ನು ಸದ್ಯದ ಮೇಲೆಗೆ ಏನೇ ವಿಘ್ನವಿಲ್ಲದೆ ನೆರವೇರಿಸಿಕೊಂಡು ಹೋಗತಕ್ಕದ್ದು. ತಥಾಸ್ತು ಅಂತ ಇಸ್ಕೊಳ್ಳಿ. ಎಲ್ಲ ಒಪ್ಕೊಂಡಿರಿ. ಪೂರ್ಣ ವಾಚ ದತ್ತ ಮಯ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ವರವಲೋಕ ನಿಶ್ಚಿತೋ ಸುಖಿ ಭವ ನಿಮ್ಮ ವಧುವನ್ನು ನಮ್ಮ ವರನಿಗೆ ಕೊಟ್ಟು ವಿವಾಹವನ್ನು ಸದ್ಯದ ವೇಳೆಗೆ ಏನೇ ವಿಘ್ನವಿಲ್ಲದೆ ನೆರವೇರಿಸಿಕೊಡತಕ್ಕದ್ದು. ಸರ್ ಇಲ್ಲಿ ನೋಡಿ ಸರ್, ಒಂದು ನಿಮಿಷ ಹಂಗೆ ಇಟ್ಕೊಳ್ಳಿ. ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಹಾಂ ಸಾಕು, ಇಲ್ಲಿ ನೋಡಿ. ಇಲ್ಲಿ ನೋಡಿ, ಕಣ್ಣು ಮುಚ್ಬಾರ್ದು ಸರ್. ನೋಡಿ ಸರ್, ಹಾಗೆ ಇಟ್ಕೊಳ್ಳೋದು ಹಾರ ಇಟ್ಕೊಳ್ಳೋದು ಬೇಡ. ಹಾಕಿ ಹಾಕ್ಬಿಟ್ಟು ಇಟ್ಕೊಳ್ಳಿ. ಹಾಂ ಇಲ್ಲಿ ನೋಡಿ, रामे आशा अस्ते यं सुप्रजश्वमशा अस्ते विश्वं प्रियामशा अस्ते यदनेन विशशा अस्ते. ॐ भद्रं कर्णे विष्णुयाम देवाः भद्रं पश्येमक्षिप्रियत्राः स्थिररङ्गैः तत्तनोकं सुत्तनभिः विषं देवैतं यदायुः दीर्घमायुः शान्तिरस्तु पुष्टिरस्तु तुष्टिरस्तु अविघ्नमस्तु सकलसन्मङ्गलानि. ಇವಾಗ ಊಟ ಎಲ್ಲ ಆಯಿತು. ಸೊ ನೆಂಟರನ್ನ ಕಳ್ಸೋಣ ಅಂದ್ಬಿಟ್ಟು ಎಲ್ಲ ಬರ್ತಾಯಿದ್ವಿ. ನೋಡ್ತಾ ಇರ್ಬೋದು, ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾಯಿದೆ. ಅಲ್ಲಿದ್ದಾರಲ್ಲ ಅವರೇ ನಮ್ಮ ಬಾಬಾ. ಸೊ ಅಲ್ಲಿ ನೋಡಿ ಬಸ್ ರೆಡಿ ಆಗಿದೆ, ಕಳ್ಸೋಣ ಅಂದ್ಬಿಟ್ಟು ಎಲ್ಲ ಬರ್ತಾಯಿದ್ವಿ.
ಹಂಗೆ ಮಾಡೋದಾನು ಹಂಗೆ ಹಾಯ್ ಮಾಡೋದಾನು ಬರ್ತೀರಾ ಬಾಯ್ 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 ಚಿರು ಬೆಳಗ್ಗೆ ಎದ್ದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನನ್ನ ಮಗನ ಹೂ ಹಾಕ್ಕೊಂಡು ನನ್ನ ಮದುವೆ ಗಂಡು ಅಂತ ಹೇಳ್ತಾ ಇದ್ದಾನೆ. ಸೊ ಅವ್ನು ಕಾಮಿಡಿ ಮಾಡ್ತಾಯಿದ್ದೆ, ನಾವೆಲ್ಲರೂ ನಗ್ತಾ ಇದ್ವಿ ನೋಡಿಕೊಂಡು. ಈ ಹೂವನ್ನ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡೋಣ ಅಂತ ಹೇಳ್ತಿದ್ದ. ಅದಕ್ಕೆ ನಮ್ಮ ಅಕ್ಕ ಹೂ ತುಂಬ ಚೆನ್ನಾಗಿದೆ ಬಿಡು ಕೊಡೋಣ ಅಂತ ಹೇಳ್ತಿದ್ರು. ಅಮ್ಮ ಯಾಕಿಷ್ಟ ಯಾಕಿಷ್ಟ ಇದು ಚಿರು ಅಮ್ಮ ಯಾಕಿಷ್ಟ ಏನ್ ಮಾಡ್ತದೆ ಅಮ್ಮ ಏನ್ ಮಾಡ್ತದೆ ಹೊರ ತಿರ್ಕ ಯಾರೇ ಎದನ್ಸ್ಬೇಡಿ. ಅಲ್ಲಿಗೆ ಊಟ ಕೊಡ್ತೀವಿ